ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕ್ಕಿಂಗ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಈಸಿಯಾಗಿ ಜೀರಿಗೆ ತಂಬುಳಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲೆಯಲ್ಲಿ ತುಪ್ಪ, ಜೀರಿಗೆ, ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಫ್ ಮಾಡ್ಕೊಬೇಕು. ತಣ್ಣಗೆ ಮಾಡೋಕ್ಕಿಡಬೇಕು. ಈ ಕಡೆ ಒಂದು ಜಾರಲ್ಲಿ 1 ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಅದು ಆಮೇಲೆ ತಣ್ಣಗೆ ಮಾಡೋಕ್ಕಿಟ್ಟಿದ್ನಲ್ಲ ಜೀರಿಗೆ, ಅದು ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಕಾಯಿ ಜೊತೆನೇ ಸೇರಿಸ್ಕೊಳ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತೀನಿ. 1/4 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು. ಹುಣಸೆಹಣ್ಣು ಸೇರಿಸ್ಕೊಳ್ದಾದ್ರೆ ಸೇರಿಸ್ಕೊಳ್ಬೋದು. ಹುಣಸೆಹಣ್ಣು ಸೇರಿಸ್ಕೊಳ್ಳಲ್ಲ. ಹುಳಿ ಮಜ್ಜಿಗೆ ಹಾಕ್ಕೊಳ್ತೀನಿ. ಇಲ್ಲಾಂದ್ರೆ ಹುಳಿ ಮಜ್ಜಿಗೆ ಇಲ್ಲಾಂದ್ರೆ ಮೊಸರು ಸೇರಿಸ್ಕೊಳ್ಬೋದು ಇದ್ರ ಜೊತೆನೇ. ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಗರಗರ ಅನ್ಸ್ಕೊಬೇಕು. ಒಂದು 2-3 ಸತಿ ಗರಗರ ಅನ್ಸ್ಕೊಂಡು ಈಗ ತೆಳುವಾಗಿದೆ. ಈಗ ಒಂದು ಪಾತ್ರೆ ಸರ್ವ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದ್ರೆ ಮಜ್ಜಿಗೆ ಈಗಲೇ ಸೇರಿಸ್ಕೊಂಡ್ಬಿಡ್ಬೇಕು. ಮಜ್ಜಿಗೆ ಉಪ್ಪು ಕಮ್ಮಿ ಆದರೂ ಉಪ್ಪು ಸೇರಿಸ್ಕೊಬೇಕು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಒಣಮೆಣಸು, ತುಪ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಂಬುಳಿಗೆ ಒಗ್ಗರಣೆಗೆ. ಆಮೇಲೆ ಒಂದು ಅದೇ ಬಾಣಲೆಯಲ್ಲೇ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ನಲ್ಲ ಕರ್ಬೇವಿನ ಸೊಪ್ಪು ಅದೆಲ್ಲ ಒಟ್ಟಿಗೆ ಹಾಕ್ಕೊತೀನಿ. ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ತಂಬುಳಿಗೆ ಒಗ್ಗರಣೆ ಇದ್ರೇ ಚಂದ. ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಗೆ ಬೇಕಾದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ಫ್ರೈ ಮಾಡಿಕೊಂಡು ಈಗ ತಂಬುಳಿಗೆ ಹಾಕ್ಕೊತೀನಿ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಈ ಬೇಸಿಗೆಗಾಲದಲ್ಲಿ ತಂಬುಳಿಗಳು ನೆನ್ನೆ ಯಾವ ಥರದ್ದು ಮಾಡಿದ್ದೆ ಅಂದರೆ ಒಂದೆಲಗ ಸೊಪ್ಪಿಂದು ಮಾಡಿದ್ದೆ. ಇವತ್ತು ಜೀರಿಗೆ ತಂಬುಳಿ ಮಾಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದು ತಂಬುಳಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಉಪ್ಪು ಕಮ್ಮಿ ಆದರೂ ಉಪ್ಪು ಹಾಕ್ಕೊಬೋದು. 1/4 ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಪುಡಿ ಉಪ್ಪು ಹಾಕ್ಕೊತೀನಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಬೇಕಾದರೂ ಕಲ್ಸ್ಕೊಂಡು ತಿನ್ಬೋದು. ಹಂಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು.